ಎಂತ ಗೊತ್ತುಂಟ ಗಾಯ್ಸ್, ಆಕ್ಚುಲಿ ಇದು ಏನಂದ್ರೆ ರಾಯಲ್ ಎನ್ಫೀಲ್ಡ್ ನ ಹಿಮಾಲಯ. ನಿಮಗೆಲ್ಲ ಗೊತ್ತೇ ಇದೆ ರಾಯಲ್ ಎನ್ಫೀಲ್ಡ್ ನ ಹಿಮಾಲಯನ್ 450 ಯಾವುದು ಅಂತ. ಅಂಡ್ ಇದು ಆಕ್ಚುಲಿ ಇತ್ತೀಚೆಗೆ ಲಾಂಚ್ ಮಾಡಿರುವಂತದ್ದು. ಇದರಲ್ಲಿ ಏನು ಸ್ಪೆಷಲ್ ಅಂದ್ರೆ ಈ ಒಂದು ಕಲರ್ ಅಂಡ್ ತುಂಬಾ ಬೇರೆ ವಿಶೇಷತೆಗಳನ್ನೆಲ್ಲ ಆಡ್ ಮಾಡಿದ್ದಾರೆ. ಇದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಮನ ಬ್ಲ್ಯಾಕ್ ಅನ್ನೋ ಒಂದು ಕಲರ್. ಇದು ಮನ ಅನ್ನೋದು ಇಂಡಿಯಾದಲ್ಲಿರುವಂತ ಒಂದು ಫಸ್ಟ್ ವಿಲೇಜ್ ನ ಹೆಸರು ಮನ ಅನ್ನೋಂಥದ್ದು. ಅಂಡ್ ತೆಲುಗಲ್ಲಿ ಮನ ಅಂದ್ರೆ ಗೊತ್ತಲ್ಲ, ನಮ್ಮ ಬ್ಲ್ಯಾಕ್ ಅಂತ ಹೇಳಿ, ಮನ ಅಂದ್ರೆ ನಮ್ದು ಅಂತ ಹೇಳ್ತಾರೆ. ಸೊ ನಮ್ಮ ಬ್ಲ್ಯಾಕ್ ಅಂತಾನು ಹೇಳ್ಬೋದು, ತೆಲುಗು ಅವರು ಆ ರೀತಿಯಾಗಿ ಕಲ್ಪಿಸ್ಕೋಬಹುದು. ಬಟ್ ಇದು ನಾನು ಅವಾಗಲೇ ಹೇಳಿದಂಗೆ ರಾಯಲ್ ಎನ್ಫೀಲ್ಡ್ ನ ಮನ ಬ್ಲ್ಯಾಕ್ 450. ಈ ಒಂದು ಬೈಕಲ್ಲಿ ಬೇರೆ ಹಿಮಾಲಯನ್ ಕಂಪೇರ್ ಮಾಡಿದ್ರೆ ತುಂಬಾ ಚೇಂಜಸ್ ಇದೆ. ತುಂಬಾ ಅಂದ್ರೆ ಇಂಪಾರ್ಟೆಂಟ್ ಆಗಿರುವಂತ ಚೇಂಜಸ್ ಇದೆ. ಸೊ ಪ್ರೈಸ್ ಬಗ್ಗೆನೂ ಅಷ್ಟೇ, ನಮಗೆ ನಾರ್ಮಲ್ ಆಗಿರುವಂತ ಹಿಮಾಲಯನ್ 3,03,000 ಸಿಕ್ಕಿದ್ರೆ ಇದು ನಮಗೆ 3,37,000 ಸಿಗುತ್ತೆ. ಆ ಒಂದು 30,000 ನಮ್ಗೆ ಇದ್ರಲ್ಲಿ ಎಕ್ಸ್ಟ್ರಾ ಏನೇನು ಸಿಗುತ್ತೆ ಅಂತ ನೋಡಿದ್ರೆ ಆಕ್ಚುಲಿ ಆ ಒಂದು ಎಕ್ಸ್ಟ್ರಾ ಕೊಡುವಂತ 30,000ಕ್ಕೆ ಎವ್ರಿ ಪೆನ್ನಿ ಕೂಡ ವರ್ತಿ ಅಂತಾನೆ ಬೇಕಾದ್ರೆ ಹೇಳ್ಬೋದು. ಹಾಗಾದ್ರೆ ಬನ್ನಿ ಈ ಒಂದು ಬೈಕಲ್ಲಿ ಏನಿದೆ ಅಂತ ನೋಡೋಣ, ಶುರು ಮಾಡೋಣ. ಈ ಒಂದು ಬೈಕಲ್ಲಿ ಮೈನ್ ಆಗಿ ನಮಗೆ ಬೇರೆ ಒಂದು ಬೈಕಿಗೆ ಕಂಪೇರ್ ಮಾಡಿದಾಗ ಸಿಗುವಂತ ವಿಷಯ ಯಾವುದು ಅಂದ್ರೆ ಈ ಒಂದು ಸ್ಪೋಕ್ಸ್. ಈ ಒಂದು ಸ್ಪೋಕ್ಸ್ ಅಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ, ನಿಮ್ಗೆಲ್ಲ ಗೊತ್ತೇ ಇದೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಬಂದಾಗ ಅದರಲ್ಲಿ ವಿತ್ ಟ್ಯೂಬ್ ಇರುವಂತ ಸ್ಪೋಕ್ ಇತ್ತು. 411 ಅಲ್ಲೂ ಅದೇ ರೀತಿ ಇತ್ತು. ತುಂಬಾ ಜನರ ಕಂಪ್ಲೇಂಟ್ ಇತ್ತು, ನಮಗೆ ಟ್ಯೂಬ್ಲೆಸ್ ಸ್ಪೋಕ್ ಬೇಕು, ಯಾಕಂದ್ರೆ ತುಂಬಾ ಅಡ್ವೆಂಚರ್ ಎಲ್ಲ ಹೋದಾಗ ಪ್ಯಾಚ್ ಆದ್ರೆ ಮತ್ತೆ ಅಥವಾ ಪಂಚರ್ ಆದ್ರೆ ಏನು ಮಾಡೋಕ್ಕಾಗಲ್ಲ, ಟಫ್ ಆಗುತ್ತೆ, ಕಷ್ಟ ಆಗುತ್ತೆ ಅಂತ. ಅದನ್ನ ಅವರು ಯೋಚನೆ ಮಾಡ್ಕೊಂಡು ಆಮೇಲೆ ಟ್ಯೂಬ್ಲೆಸ್ ಸ್ಪೋಕ್ ನ ಬಿಟ್ರು. ಬಟ್ ಅದಕ್ಕೆ 40,000 ಅನ್ಸುತ್ತೆ. ಎರಡು ಟ್ಯೂಬ್ಲೆಸ್ ಸ್ಪೋಕ್ ನಾವು ಎಕ್ಸ್ಟ್ರಾ ಆಕ್ಸೆಸರಿ ಆಗಿ ಆಡ್ ಮಾಡ್ಬೇಕಾದ್ರೆ 40,000 ಕೊಡ್ಬೇಕಾಗುತ್ತೆ. ಈ ಒಂದು ಬೈಕ್ ತಗೊಳ್ಳುವಾಗ್ಲೇ ನಮಗೆ ಮನ ಬ್ಲ್ಯಾಕ್ ಅನ್ನೋಂಥ ಒಂದು ಕಲರು ಸಿಗುತ್ತೆ, ಯೂನಿಕ್ ಆಗಿರುವಂತ ಕಲರು ಹೌದು. ಅದ್ರ ಜೊತೆಗೆ ನಮಗೆ ಈ ಒಂದು ಸ್ಪೋಕ್ಸ್ ಕೂಡ ಸಿಗುತ್ತೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಆಕ್ಚುಲಿ ಟ್ಯೂಬ್ಲೆಸ್ ಸ್ಪೋಕ್. ಇದು ನಮಗೆ ಈ ಒಂದು ಹಿಮಾಲಯನ್ಗೆ ಬರುವಂಥದ್ದು. ಹಾಗಾಗಿ ನಾನು ಏನು ಹೇಳೋದಂದ್ರೆ, ನಿಮ್ಗೇನಾದರೂ ಹಿಮಾಲಯನ್ ತಗೋಬೇಕು ಅಂತಿದ್ರೆ ಖಂಡಿತ ಈ ಒಂದು ಕಲರ್ನ ಕನ್ಸಿಡರ್ ಮಾಡ್ಬೋದು. ಈ ಕಲರ್ನ ಜೊತೆಗೆ ನಮಗೆ ಒಂದಷ್ಟು ಆಕ್ಸೆಸರೀಸ್ ಕೂಡ ಬರುತ್ತೆ, ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಆ ಒಂದು ಟ್ಯೂಬ್ಲೆಸ್ ಸ್ಪೋಕ್ ಬಿಟ್ಟು ನಮ್ಗೆ ಏನು ಸಿಗುತ್ತೆ ಅಂದ್ರೆ, ನಮಗೆ ನಾರ್ಮಲ್ ಆಗಿರುವಂಥ ಒಂದು ಹೆಡ್ ಲ್ಯಾಂಪ್ ಸಿಗುತ್ತೆ. LED ಹೆಡ್ ಲ್ಯಾಂಪ್ ನಮಗೆ ನಾರ್ಮಲ್ ಆಗಿರುವಂಥ ಹಿಮಾಲಯನಲ್ಲಿ ಸಿಗುತ್ತೆ. ಸೊ ಈ ಒಂದು ಭಾಗ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ 411 ಹಿಮಾಲಯನ್ ಕಂಪೇರ್ ಮಾಡಿದ್ರೆ 450 ನಂಗೆ ತುಂಬಾ ಇಷ್ಟ ಆಗಿರುವಂಥ ವಿಷಯ ಏನು ಅಂದ್ರೆ ಈ ಒಂದು ಪೋರ್ಷನ್ ಅಂತ ಹೇಳ್ಬೋದು. 411 ಅಲ್ಲಿ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. 411 ಆಕ್ಚುಲಿ ರಿಯರ್ ಸೆಕ್ಷನ್ ತುಂಬಾ ಚೆನ್ನಾಗಿದೆ. ಹಿಂಗಡೆ ನೋಡುವಾಗ ಒಂದು ಕ್ಲಾಸಿ ಲುಕ್ ಇದೆ, ಇದಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಬಟ್ ಈ ಒಂದು ಲುಕ್ ಏನಿದೆ ಫ್ರಂಟ್ ಇಂದ ಈ ಒಂದು ಬೈಕಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಒಂದು ನಕಲ್ ಗಾರ್ಡ್ ಏನಿದೆ ಇದು ಆಕ್ಚುಲಿ ಹೊಸದು ಅಂತ ಹೇಳ್ಬೋದು. ಇದು ಆಕ್ಚುಲಿ ಈ ಒಂದು ಬೈಕಲ್ಲಿ ನಮಗೆ ಸಿಗುವಂಥದ್ದು. ಈ ಒಂದು ಗಾರ್ಡ್ ಅಂತದ್ದು ತುಂಬಾ ಸ್ಟ್ರಾಂಗ್ ಆಗಿದೆ. ಸಣ್ಣ ಸಣ್ಣ ಇಂಪ್ಯಾಕ್ಟ್ನೆಲ್ಲ ಇದು ಪ್ರೊಟೆಕ್ಟ್ ಮಾಡುತ್ತೆ. ನಮ್ಮ ಕೈನ, ನಮ್ಮ ಗೇರ್ ಲಿವರ್ನ, ಬ್ರೇಕ್ ಲಿವರ್ನೆಲ್ಲ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದು ಬಿಟ್ಟು ಈ ಒಂದು ಕಲರ್ ಬಗ್ಗೆ ಆಕ್ಚುಲಿ ಮಾತಾಡಬೇಕು. ನಿಮಗೆ ನೆನಪಿರ್ಬೋದು, ಈ ಸೇಮ್ ಪ್ಯಾಟರ್ನ್ ಅಲ್ಲಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಇನ್ನೊಂದು ಕಲರ್ ಇದೆ. ಅದು ಆಕ್ಚುಲಿ ವೈಟ್ ಕಲರ್, ಅದೊಂದು ಮಿಸ್ಟ್ ಕಲರ್ ಅಂತ ಏನೋ ಹೇಳ್ತಾರೆ ಅದನ್ನ. ಆ ಒಂದು ಕಲರ್ ಅಲ್ಲಿ ಈ ರೀತಿಯಾದಂಥ ಪ್ಯಾಟರ್ನ್ ಇತ್ತು. ಇದು ಗ್ರೀನ್ ಕಲರ್ ಅಲ್ಲಿ ಇತ್ತು ಅಂಡ್ ಇಲ್ಲಿ ವೈಟ್ ಕಲರ್ ಇತ್ತು. ಈಗ ಇದರಲ್ಲಿ ನಮಗೆ ಇಲ್ಲಿ ಫುಲ್ ಮ್ಯಾಟ್ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಮಗೆ ಈ ಒಂದು ಸ್ಟಿಕ್ಕರ್ ಅಂಟಿಸಿ ಆ ಮ್ಯಾಟ್ ಬ್ಲ್ಯಾಕಿಗೆ ಮ್ಯಾಚ್ ಆಗುವಂಥ ರೀತಿಯಲ್ಲಿ ಇದನ್ನ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಸೈಡಲ್ಲಿ ಏನಿದೆ ಅಂತ ಬೇರೆ ನಾವು ನೋಡೋದಾದ್ರೆ, ನಾರ್ಮಲ್ ಆಗಿ ನಮಗೆ ಸಿಗುವಂತಹ ಒಂದು ಎಕ್ಸಾಸ್ಟ್ ಏನಿದೆ ಆ ಒಂದು ಎಕ್ಸಾಸ್ಟ್ ನಮಗೆ ಇದರಲ್ಲೂ ಕೂಡ ಸಿಗುತ್ತೆ. ಸೊ ಇಲ್ಲಿ ನಮಗೆ ಇಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಆ ರಾಯಲ್ ಎನ್ಫೀಲ್ಡ್ ನ ಹೊಸ ಇಂಜಿನ್ ಶೇರ್ಪಾ 450 ನಮಗೆ ಸಿಗ್ತಾ ಇದೆ. ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಆಕ್ಚುಲಿ ಸಿಂಗಲ್ ಸಿಲಿಂಡರ್ ಇಂಜಿನ್ ಇದು, ಆದರೆ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ 40 bhp ಪವರ್, ಅದೇ ರೀತಿ 40 Nm ಟಾರ್ಕ್ ಕೂಡ ನಮಗೆ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನಾರ್ಮಲ್ ಆಗಿ 411 ಹಿಮಾಲಯನ್ ಏನಿತ್ತು ಅದಕ್ಕಿಂತ ಪವರ್ಫುಲ್ ಆಗಿರುವಂಥ ಇಂಜಿನ್ ನಮಗೆ ಇದ್ರಲ್ಲಿ ಇಟ್ಟಿದ್ದಾರೆ. ಸೊ 450cc ಇಷ್ಟೊಂದು ಪವರ್ಫುಲ್ ಆಗಿರುವಂಥ ಇಂಜಿನ್ ನಮಗೆ ಬೇರೆ ಸಿಗಲ್ಲ. ಇದೇ ಒಂದು ಇಂಜಿನ್ ಅವರು ಗೆರಿಲ್ಲಾಗೂ ಇಟ್ಟು ಗೆರಿಲ್ಲಾ 450 ಅನ್ನೋಂಥ ಒಂದು ಬೈಕ್ನ ಕೂಡ ತರ್ತಾರೆ. ಸ್ಕ್ರಾಂಬ್ಲರ್ ವರ್ಷನ್ ಇದು. ಇದು ಆಕ್ಚುಲಿ ನಾವು ಅಡ್ವೆಂಚರ್ ಟೂರರ್ ಅಂತ ಕರೆದ್ರೆ ಗೆರಿಲ್ಲಾ 450 ಏನಿದೆ ಅದು ಇದರ ಸ್ಕ್ರಾಂಬ್ಲರ್ ವರ್ಷನ್ ಅಂತಾನೆ ಹೇಳ್ಬೋದು. 450cc ಅದು ಬಿಟ್ಟು ನಮಗೆ ಇಲ್ಲಿ ಎಕ್ಸಾಸ್ಟ್ ಸಿಗ್ತಾ ಇದೆ. ಆಕ್ಚುಲಿ ನಾವು ನಾರ್ಮಲ್ ಆಗಿ ನೋಡುವಂತಹ ಒಂದು ಹಿಮಾಲಯನಲ್ಲಿ ಇದ್ದಂಥ ಎಕ್ಸಾಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ನಮಗೆ ಬೇರೆ ಏನು ಚೇಂಜಸ್ ಕಾಣುತ್ತೆ ಈ ಒಂದು ಬೈಕ್ ತಗೊಳ್ಳುವಾಗ. ಆಕ್ಚುಲಿ ಇದೊಂದು ರ್ಯಾಲಿ ಕಿಟ್ ನಮಗೆ ಸಿಗುತ್ತೆ. ಅದ್ರಲ್ಲಿ ಸಿಗುವಂಥ ಮೊದಲನೇ ವಿಷಯ ಏನು ಅಂದ್ರೆ, ಈ ಒಂದು ಸೀಟ್ ನಮಗೆ ಫ್ಲಾಟ್ ಆಗಿರುವಂಥ ಒಂದು ಸೀಟ್ ಸಿಗುತ್ತೆ, ಸಿಂಗಲ್ ಸೀಟ್ ಅಂತ ಹೇಳ್ಬೋದು. ಸೊ ನಾರ್ಮಲ್ ಆಗಿರುವಂಥ ಹಿಮಾಲಯನಲ್ಲಿ ನಮಗೆ 2 ಸೀಟ್ ಸಿಗುತ್ತೆ. ಸೊ ತುಂಬ ಜನರಿಗೆ ಆ ರೀತಿಯಾದಂಥ ಸೀಟ್ ಇಷ್ಟ, ಮತ್ತು ತುಂಬ ಜನರಿಗೆ ಈ ಒಂದು ಸೀಟ್ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನಾವು ರೈಡ್ ಮಾಡ್ಕೊಂಡು ಹೋಗುವಾಗ ನಮಗೆ ಒಂದು ಸ್ವಲ್ಪ ಹಿಂದೆ ಮುಂದೆಲ್ಲ ಹೋಗ್ಬೇಕಂದ್ರೆ ಫ್ಲಾಟ್ ಆಗಿರೋದ್ರಿಂದ ಅದು ಈಸಿ ಆಗುತ್ತೆ ರೈಡ್ ಮಾಡೋದಕ್ಕೆ. ಮತ್ತು ಇಲ್ಲಿ ಕಾಣುವಂಥ ಈ ಒಂದು ಭಾಗ ಏನಿದೆ ಇದು ಕೂಡ ಚೇಂಜ್ ಆಗಿದೆ ನಮಗೆ. ಇದು ಆ್ಯಕ್ಚುಲಿ ರ್ಯಾಲಿ ಕಿಟ್ಟಲ್ಲಿ ಬರುವಂಥದ್ದು. ಇನ್ನೊಂದು ವಿಷಯ ಏನು ಅಂದರೆ, ಈ ಒಂದು ಗ್ರ್ಯಾಬ್ ಹ್ಯಾಂಡಲ್ಸ್ ನೋಡಿ, ಆ್ಯಕ್ಚುಲಿ ಲೆದರಿಂದ ಮಾಡಿರುವಂತಹ ಗ್ರಾಮ್ ಹ್ಯಾಂಡಲ್ಸ್ ಅಂತ ಹೇಳ್ಬೋದು. ಇಲ್ಲಿ ನಮಗೆ ರಾಯಲ್ ಎನ್ಫೀಲ್ಡ್ನ ಬ್ಯಾಡ್ಜಿಂಗ್ನ ಇಟ್ಟಿದ್ದಾರೆ. ಆ್ಯಂಡ್ ಸೀಟಲ್ಲೂ ಅಷ್ಟೇ RO ಅನ್ನೋಂಥ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೊಂದು ರಾಯಲ್ ಎನ್ಫೀಲ್ಡ್ನ ಇಲ್ಲೂ ಕೂಡ ಬ್ಯಾಡ್ಜಿಂಗ್ನ ಅವರು ಮಾಡಿದ್ದಾರೆ. ಸೊ ರಿಯರಲ್ಲಿ ನೋಡುವಾಗ ನಮಗೆ ಎದ್ದು ಕಾಣುವಂಥ ವಿಷಯ ಏನು ಅಂದರೆ, ಇದರಲ್ಲಿ ನಮಗೆ ಇಂಟಿಗ್ರೇಟೆಡ್ ಆಗಿರುವಂಥ ಒಂದು ರೇರ್ ಟೈಲ್ ಲ್ಯಾಂಪ್ ಬರುತ್ತೆ ನಮಗೆ.
411 ನಮಗೆ ಸಪ್ರೇಟ್ ಆಗಿ ಒಂದು ಟೇಲ್ ಲ್ಯಾಂಪ್ ಇತ್ತು ರೆಡ್ ಕಲರ್ಗೆ, ಬ್ರೇಕ್ ಲೈಟ್ ಅಂತ ಏನು ಹೇಳ್ತೀವಿ ಅದಿತ್ತು. ಬಟ್ ಇದರಲ್ಲಿ ಇಂಟಿಗ್ರೇಟೆಡ್ ಆಗಿದೆ. ನಾರ್ಮಲ್ ಆಗಿರುತ್ತೆ ಹಿಮಾಲಯನಲ್ಲೂ ಅದೇ ಇದೆ ನಮಗೆ. ಸೊ ರೇರ್ ಟೈರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ದೊಡ್ಡ ಪ್ರೊಫೈಲ್ನ ಟೈರ್ನ ಅವ್ರು ಕೊಟ್ಟಿದ್ದಾರೆ. ನೋಡ್ಬೋದು ಬ್ಲಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಫ್ ರೋಡ್ ಎಲ್ಲ ಹೋಗೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. 140/80 17 ಇಂಚಿನ ಟೈರ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ನಮಗೆ ಈ ಒಂದು ಬೈಕಲ್ಲಿ ಸಿಗೋವಂಥದ್ದು. ಆ್ಯಂಡ್ ಕೂತು ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ಸೀಟೆಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಆ್ಯಕ್ಚುಲಿ ಈ ಒಂದು ಬೈಕಲ್ಲಿ ನಮಗೆ 830 ಇಂದ 840 ಒಂದು ಸೀಟೆಡ್ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದರೆ ನನಗೆ ಟಿಪ್ಪಾಗಿ ಅದ್ರಲ್ಲಿ ನಿಲ್ಬೇಕಾಗುತ್ತೆ. ಸೊ ಪ್ಲಾಂಟೆಡ್ ಫುಟಾಗಿ ನಿಲ್ಲೋದಕ್ಕಾಗಲ್ಲ. ನಾರ್ಮಲ್ ಆಗಿರುವಂಥ ಒಂದು ಆ್ಯಾವ್ರೇಜ್ ಇಂಡಿಯನ್ಗೆ ಒಂದು ಸ್ವಲ್ಪ ಟ್ರಾಫಿಕಲ್ಲೆಲ್ಲ ಸ್ವಲ್ಪ ಕಷ್ಟ ಅಂತ ಅನ್ಸ್ಬೋದು. ಬಟ್ ಯಾವುದು ಕಷ್ಟ ಅಲ್ಲ ಬಿಡಿ, ಹೋಗ್ತಾ ನಮಗೆ ಅಭ್ಯಾಸ ಆದರೆ ಅದೇ ನಮಗೆ ತಾನಾಗೆ ಅದಾಗುತ್ತೆ. ಇನ್ನೊಂದು ವಿಷಯ ಅನ್ನೋದು ಇಲ್ಲಿ ನಮಗೆ ಎಥೆನಾಲ್ 20% ಸಪೋರ್ಟ್ ಇರುವಂಥ ಪೆಟ್ರೋಲ್ ಕೂಡ ನಮಗೆ ಇದರಲ್ಲಿ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಮುಂದ್ಗಡೆ ನಮಗೆ ಮೇಯ್ನ್ ಆಗಿರುವಂಥ ವಿಷಯ ಈ ಒಂದು ಸಸ್ಪೆನ್ಷನ್ ಬಗ್ಗೆ ಮಾತಾಡಲೇಬೇಕು. ನಮಗೆ ಅಪ್ಸೈಡ್ ಡೌನ್ನ ಶೋವಾ ಸಸ್ಪೆನ್ಷನ್ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಆ ಟ್ರಾವೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟು ಇನ್ಸ್ಟ್ರೂಮೆಂಟ್ ಕ್ಲಾಸಲ್ಲಿ ನಮಗೆ ಸೇಮೇ ಸಿಗುತ್ತೆ, ಬೇರೆ ಅನ್ನೋದ್ರಲ್ಲಿ ಚೇಂಜಸ್ ಇಲ್ಲ. ನಮಗೆ ಆ ಒಂದು ಕಂಪ್ಲೀಟ್ ಆಗಿರುವಂಥ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಾಸ್ ನಮಗೆ ಈ ಒಂದು ಬೈಕಲ್ಲಿ ಸಿಗುತ್ತೆ. ಇದಿಷ್ಟು ಈ ಒಂದು ರಾಯಲ್ ಎನ್ಫೀಲ್ಡ್ನ ಮನಾ ಬ್ಲ್ಯಾಕ್ ಬಗ್ಗೆ. ನಂಗಂತೂ ಈ ಕಲರ್ ತುಂಬ ಇಷ್ಟ ಆಯಿತು. ಸೊ ನೀವೇನಾದರೂ ಒಂದು ಹಿಮಾಲಯನ್ ತಗೋಬೇಕು ಅಂತಿದ್ರೆ ಖಂಡಿತ ಈ ಒಂದು ಬೈಕ್ನ ಹೋಗಿ ಈ ಒಂದು ಕಲರ್ನ ನೀವು ಟ್ರೈ ಮಾಡ್ಬೋದು. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಈ ಕಿಟ್ ಆಗಿರ್ಬೋದು. ಅದಕ್ಕಿಂತ ಮೈನ್ ಆಗಿರುವಂಥ ವಿಷಯ ಏನು ಅಂದರೆ, ತುಂಬ ಜನ ಆಂಗ್ಸೈಟಿಲಿದ್ದಂಥ ಆತಂಕದಲ್ಲಿದ್ದಂಥ ವಿಷಯ ಯಾವುದು ಅಂದರೆ ಆ ಒಂದು ಟ್ಯೂಬ್ಲೆಸ್ ಆಗಿರುವಂತಹ ಟ್ಯೂಬ್ ಇರುವಂಥ ಸ್ಪೋಕ್ ಆಗಿತ್ತು. ಬಟ್ ಇದ್ರಲ್ಲಿ ನಮಗೆ ಟ್ಯೂಬ್ಲೆಸ್ ಸ್ಪೋಕ್ ಕೂಡ ನಮಗೆ ಸಿಗ್ತಾ ಇದೆ. ಸೊ ನನ್ನ ಪ್ರಕಾರ ನೀವು ಈ ಒಂದು ಬೈಕ್ನ ಚೂಸ್ ಮಾಡೋದು ತುಂಬ ಒಳ್ಳೆಯದು. ಇದಿಷ್ಟು ಈ ಒಂದು ಬೈಕ್ ಬಗ್ಗೆ. ಪ್ರೈಸ್ ಬಗ್ಗೆ ನಾನು ಮತ್ತೊಂದ್ಸಲ ಹೇಳ್ಬಿಡ್ತೀನಿ. 3.37 lakhsಗೆ ಎಕ್ಸ್ ಶೋರೂಮಲ್ಲಿ ನಮಗೆ ಈ ಒಂದು ಬೈಕ್ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ. ಇಟ್ಸ್ ಅಭಿಷೇಕ್ ಮುಂದಾಸ್ ಸೈನಿಂಗ್ ಆಫ್.